ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂಬುದಾಗಿ ಅನೇಕ ಭಕ್ತರಿಂದ ಗೇಗೀಯಮಾನರಾದ ಗುರುಗಳು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಮಾನದಲ್ಲಿ ಅನೇಕ ಭಕ್ತರಿಗೆ ಅವರ ಮನೋಭಿಷ್ಟಗಳನ್ನು ಪೂರ್ಣ ಮಾಡಿ ಅವರ ದುಃಖಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ತಮ್ಮ ಪುಣ್ಯವನ್ನ ಧಾರೆ ಎರೆದು ಭಾರತ ದೇಶದ ಎಲ್ಲ ಕಡೆಯಲ್ಲೂ ಸಂಚಾರ ಮಾಡಿ ಅನೇಕರ ದುಃಖ ದುಮ್ಮಾನಗಳನ್ನು ಕಳೆಯುತ್ತಾ ಕೊನೆಗೆ ಮಂತ್ರಾಲಯದಲ್ಲಿ ಸಶರೀರರಾಗಿ ತಾವೇ ಹೋಗಿ ಬೃಂದಾವನದಲ್ಲಿ ಕೂತು ಭಗವಂತನ ಧ್ಯಾನವನ್ನು ಮಾಡುತ್ತಾ ಇವತ್ತು ಅಪಾರ ಸಂಖ್ಯೆಯಲ್ಲಿ ಬರುವ ಸಜ್ಜನರು ಒಂದೊಂದು ದಿವಸಕ್ಕೆ ಏನಿಲ್ಲ ಅಂದ್ರೆ 20-30 ಸಾವಿರ ಜನ ಗುರು ಸಾರ್ವಭೌಮರ ದರ್ಶನವನ್ನು ಮಾಡಿ ಪುನೀತರಾಗ್ತಾ ಇದ್ದಾರೆ. ಈ ಒಂದು ರಾಯರ ಬಳಿಗೆ ನಾವು ಬರುವಾಗ ಮುಖ್ಯವಾಗಿ ಯಾರ್ಯಾರೋ ಏನೇನೋ ಹೇಳಿದ್ದನ್ನು ತಿಳಿದು ರಾಯರ ಬಳಿಗೆ ಬರುವುದಕ್ಕಿಂತ ರಾಯರ ಬಗ್ಗೆ ಸರಿಯಾದ